ವಿಶ್ವಾದ್ಯಂತ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಕಂಡಿದೆ. ಈ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ವಿಶೇಷವಾದ ಮನವಿಯನ್ನ ಮಾಡಿದ್ದಾರೆ ನಟ ಯಶ್. ಚಿತ್ರಮಂದಿರಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಡಿ, ಮೊಬೈಲ್ಗಳಲ್ಲಿ ವಿಡಿಯೋವನ್ನ ಚಿತ್ರೀಕರಣ ಮಾಡಬೇಡಿ ಅಂತೇಳಿ ಚಿತ್ರತಂಡ ಹಾಗೂ ನಟ ಯಶ್ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಸಿನಿಮಾದಲ್ಲಿ ಕಲಾವಿದರ ತಂತ್ರಜ್ಞರ ಶ್ರಮ ಇದೆ. ಒಂದು ವೇಳೆ ನೀವು ಈ ರೀತಿಯಾಗಿ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಅದು ಚಿತ್ರತಂಡಕ್ಕೆ ನಷ್ಟ ಆಗುತ್ತೆ, ಕಲಾವಿದರ ಭಾವನೆಗಳಿಗೆ ಧಕ್ಕೆ ತರುತ್ತೆ. ಹಾಗಾಗಿ ಪೈರಸಿಯನ್ನ ಪ್ರೋತ್ಸಾಹ ಮಾಡಬೇಡಿ ಅಂತೇಳಿ ನಟ ಯಶ್ ಹಾಗೂ ಟಾಕ್ಸಿಕ್ ಚಿತ್ರತಂಡ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದೆ. ಈ ರೀತಿಯಾದ ದೊಡ್ಡ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಪೈರಸಿ ಮಾಡುವಂಥ ಒಂದು ದುರುದ್ದೇಶ ಇಟ್ಕೊಂಡಿರ್ತಾರೆ. ಮೊಬೈಲ್ಗಳಲ್ಲಿ ಚಿತ್ರೀಕರಿಸಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡುವಂತಹ ಕೆಲಸ ಮಾಡ್ತಾರೆ. ಹಾಗಾಗಿ ಈ ರೀತಿಯಾದ ಒಂದು ಕೆಲಸಗಳನ್ನು ಅಭಿಮಾನಿಗಳು ಮಾಡಬಾರ್ದು ಅಂತೇಳಿ ನಟ ಯಶ್ ಮನವಿ ಮಾಡಿಕೊಂಡಿದ್ದಾರೆ. ದೊಡ್ಡ ಪರದೆ ಮೇಲೆ ಸಿನಿಮಾ ನೋಡಿ, ಯಾಕಂತ ಹೇಳಿದ್ರೆ ಸಿನಿಮಾ ಮಾಡಿರೋದೇ ಅಭಿಮಾನಿಗಳಿಗೋಸ್ಕರ, ಸಿನಿಮಾ ಅಭಿಮಾನಿಗಳಿಗೋಸ್ಕರ, ಪ್ರೇಕ್ಷಕರಿಗೋಸ್ಕರ. ದೊಡ್ಡ ಪರದೆ ಮೇಲೆ ಈ ಸಿನಿಮಾನ ನೋಡಿದಾಗ ಅದರ ಫೀಲೇ ಬೇರೆ ಇರುತ್ತೆ. ಪೈರಸಿ ಕಾಪಿ ನೋಡೋದ್ರಿಂದ, ಮೊಬೈಲ್ಗಳಲ್ಲಿ ಚಿತ್ರೀಕರಿಸಿರುವಂತಹ ದೃಶ್ಯಗಳನ್ನು ನೋಡೋದ್ರಿಂದ ಯಾರಿಗೂ ಲಾಭ ಇಲ್ಲ. ಜೊತೆಗೆ ಕಲಾವಿದರ ಶ್ರಮ ಇರುತ್ತೆ, ತಂತ್ರಜ್ಞರ ಶ್ರಮ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಸಿನಿಮಾ ಮಾಡಿರ್ತಾರೆ. ಹಾಗಾಗಿ ದೊಡ್ಡ ಪರದೆ ಮೇಲೆ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಬೇಕು ಅಂತೇಳಿ ನಟ ಯಶ್ ಮನವಿ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳು ಕೂಡ ಯಶ್ ಅವರ ಮನವಿಯನ್ನು ಗೌರವಿಸ್ತಾರೆ ಅಂತ ಭಾವಿಸಿದ್ದೀವಿ. ಅದರ ಸಾಕ್ಷಿ ಈಗ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ತಡರಾತ್ರಿಯಿಂದಲೂ ಕೂಡ ಅಭಿಮಾನಿಗಳು ಚಿತ್ರಮಂದಿರದ ಮುಂದೆ ಜಮಾಯಿಸಿ ಸಿನಿಮಾ ನೋಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಶೋ ಇದ್ರೂ ಕೂಡ ರಾತ್ರಿ 2 ಗಂಟೆ 3 ಗಂಟೆಯಿಂದ ಚಿತ್ರಮಂದಿರಗಳ ಬಳಿ ಕಾಯ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಬಹುತೇಕ ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಮೊದಲ ಶೋ ಆರಂಭವಾಗಿದೆ. 6 ಗಂಟೆಗೆ, ಕೆಲವು ಕಡೆ 5 ಗಂಟೆ 50 ನಿಮಿಷಕ್ಕೆ ಕೂಡ ಫಸ್ಟ್ ಶೋ ಶುರುವಾಗಿದೆ. ಇನ್ನು 6 ಗಂಟೆಗೆ ಬಹುತೇಕ ಚಿತ್ರಮಂದಿರಗಳಲ್ಲಿ ಶೋ ಆರಂಭವಾಗಿದೆ. ಗಾಂಧಿನಗರದಲ್ಲಿ ಬರೀ ಒಂದು ಕಟೌಟ್ ನಿಲ್ಲಿಸಿದೆ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು ಒಬ್ಬ ಬಸ್ ಕಂಡಕ್ಟರ್ ಡ್ರೈವರ್ ಮೊದಲು ಗೆಲುವಲ್ಲ, ಇದು ಕನ್ನಡಿಗರ ಗೆಲುವು. ನಮ್ಮ ಕನ್ನಡ ಸಿನಿಮಾನ ಹೊರ ಭಾಷೆಯವರು ಏನೋ ಒಂಥರ ನೋಡ್ತಾ ಇದ್ರು, ಇವತ್ತು ಒಳ್ಳೆಗೆ ತಿರುಗಾಗಿ ನೋಡಿದ್ದಾರೆ. ಕನ್ನಡ ಸಿನಿಮಾ ಇದು ಅಂತ ತಿರುಗಿಸ್ಕೊಟ್ಟಿದ್ದಾರೆ. ಖುಷಿ ಅಲ್ಲ ಮೇಡಮ್? ನಾನೊಬ್ಬ ಕನ್ನಡಿಗನಾಗಿ ಖುಷಿ ಅಲ್ವಾ? ಈ ಸಿನಿಮಾಗೆ ಯಾವುದು ಫ್ಯಾನ್ಸ್ ವಾರ್ ಇಲ್ಲ. ನಾನು ಡಿ ಬಾಸ್ ಅಭಿಮಾನಿ, ಸುದೀಪ್ ಸರ್ ಇಷ್ಟಪಡ್ತೀನಿ ನೋಡಿ. ಸುದೀಪ್ ಅವ್ರ ಅಭಿಮಾನಿ. ಆದ್ರೂ ನಾವು 5 ಗಂಟೆಗೆ ಎದ್ದೊಳಗೆ ಬಂದಿದ್ದೀವಿ. ಏನಕ್ಕೆ? ನಮ್ಮ ಕನ್ನಡ ಸಿನಿಮಾ, ನಮ್ಮ ಸಿನಿಮಾಗೆ ನಾವು ಬರಬೇಕು, ನಮ್ಮ ಥರ ಎಲ್ಲರೂ ಬರಬೇಕು. ಸೊ ಏನಂದ್ರೆ ಜನಗಳು ಒಳ್ಳೆ ಫಿಲಮ್ ಕೊಟ್ಟರೆ ಬರ್ತಾರೆ, ಬಂದೇ ಬರ್ತಾರೆ. 4-5 ಗಂಟೆಗೆ ನೋಡ್ತಾ ಇರಲಿಲ್ಲ. KGF ಡೈಲಾಗ್ ಇದೆ, ದೊಡ್ಡಪ್ಪ ಯಾವುದು ಅಂತ. ಸೊ ದೊಡ್ಡಪ್ಪ ಮುಂದೆ ದೀಪಾವಳಿ ನಡೆಸಿದವ್ರೆ ಯಶ್ ಅಭಿಮಾನಿಗಳು. ಸೊ ಖುಷಿ ಆಗ್ತಿದೆ ನೋಡೋದಕ್ಕೆ. ಸೊ ತುಂಬ ನಾವು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮೇಯ್ನು ಡಬಲ್ ರೋಲ್ ಇದ್ದಾರಲ್ವಾ, ಅದು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು ಡಬಲ್ ರೋಲು. ಸೊ ಅದರಲ್ಲಿ ಮೇಯ್ನ್ ಮಂದಿ ಮಗ ಹೆಂಗಿದ್ದಾನೆ, ಅಪ್ಪ ಹೆಂಗಿದ್ದಾನೆ, ಅದು ನೋಡೋದಕ್ಕೋಸ್ಕರನೇ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇತ್ತೀಚಿನ ಈ ಸಿನಿಮಾಗಳಲ್ಲಿ ಡಬಲ್ ಕ್ಯಾರೆಕ್ಟರ್ ತುಂಬ ಕಮ್ಮಿ. ವಿಷ್ಣುವರ್ಧನ್ ಮಾಡ್ತಾ ಇದ್ರು, ಈಗ ನಮ್ಮ ದರ್ಶನ್ ಸರ್ ಮಾಡಿದ್ರು, ನಮ್ಮ ಬಾಸು. ಅದಾದ್ಮೇಲೆ ಇವ್ರದ್ದು. ನಾನು ಹೇಳೋದೇನೆಂದ್ರೆ, ಒಬ್ಬ ಕನ್ನಡದ ಹೀರೋ, ನಮ್ಮ ಕನ್ನಡದ ನಟ ಒಬ್ಬ ಬಾಲಿವುಡ್ ಹಾಲಿವುಡ್ ರೇಂಜಿಗೆ ಬೆಳೀತಿದ್ದಾನಂದ್ರೆ ಖುಷಿ ಪಡಬೇಕು, ತುಳಿಯಕ್ಕೆ ಪ್ರಯತ್ನ ಪಡಬಾರ್ದು. ಕನ್ನಡ ಸಿನಿಮಾಗೆಲ್ಲ ಗೆದ್ರೆ ಕನ್ನಡಿಗರೇ ಗೆದ್ದಷ್ಟು ಖುಷಿ ಅಲ್ವಾ? ಈ ಸಿನಿಮಾನ ಏನು ಹೇಳ್ತಾರೆ ಹೇಳಿ? ಕನ್ನಡಿಗ, ಕನ್ನಡದವರು ಅಂತ, ಅಗಸ್ತ್ಯ ರಾಜು ಅಂತೇಳಿ. ಪುನೀತ್ ಅಂತ ಒಂದು ನಿಮಿಷ ಹಂಗೆ ಒಂದು ಕ್ವಶನ್ನು. ಸೊ ಲಾಸ್ಟ್ ಒಂದು ಇದ್ರಲ್ಲಿ ಕೇಳಿದ್ರು, ಏನಪ್ಪ ಏನಂದ್ರೆ ಸಿಂಪಲ್ ಆಗಿ ನಮ್ಮ ಕನ್ನಡ ಫಿಲಮ್ನ ಎತ್ಕೊಳ್ಳೋಕೆ ತಮಿಳ್ನಾಡಲ್ಲಿ ಹಾಕಿ, ಆಂಧ್ರದಲ್ಲಿ ಹಾಕಿ, ಬೇರೆ ರಾಷ್ಟ್ರದಲ್ಲಿ ಹಾಕ್ಬಿಟ್ಟು ಮೀಸೆ ತಿರ್ಗಿ ಬನ್ನಿ ಅಂತ ಹೇಳಿದ್ರು. ಯಾರ್ರೀ ಅಪ್ಪನ ಮಗ ಹುಟ್ಟಿದ್ರು ಅಂತ ಹೇಳಿ ಕೇಳಿದ್ರು. ಈ ಕ್ವಶನ್ ಜಗ್ಗೇಶ್ ಸರ್ಗೆ ಕೇಳ್ತಿರೋದು. ನೆಕ್ಸ್ಟ್ ನೀವು ಹೋಗೋರು ಕೇಳಬೇಕು. ನಿಲ್ಸವ್ರೆ, ಮೀಸೆ ತಿರ್ಗಿಸವ್ರೆ, ನೆಕ್ಸ್ಟ್ ಸರ್ ಹೇಳೋರಿಗೆ ನೀವು ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.